ಬಂದಾಗ ನಿಮ್ಗೆಲ್ಲ ಸುಳ್ಳು ಹೇಳ್ಯಾರ. ನಿಮ್ಮೆಲ್ಲರಿಗೂ ಸುಳ್ಳು ಹೇಳ್ಯಾರ. ಅವರು ಏನ್ ಸುಳ್ಳು ಹೇಳ್ಯಾರಪ್ಪ ನಿಮ್ಗೆಲ್ಲ ಗೊತ್ತದ. 2014ದಾಗ ಏನಂದ್ರು ಅವರು, ನಿಮ್ಮೆಲ್ಲರಿಗೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಂದ್ರು. ಹಾಕಿದ್ರ? ನಿಮ್ಗೆ ಯಾರಿಗಾರ ಬಂದವ 15 ಲಕ್ಷ? ನಿಮ್ಗೆ ಯಾರಿಗಾರ ಬಂದವ? ಯಾರಿಗೆ ಬಂದಿಲ್ಲ. ಸುಳ್ಳು ಹೇಳಿದ್ರು. 1 ವರ್ಷಕ್ಕ 2 ಕೋಟಿ ಉದ್ಯೋಗ ಕೊಡ್ತೀನಂದ್ರು. 1 ಉದ್ಯೋಗ ಕೊಡ್ಲಿಲ್ಲ. ಕಾಲಾಧನ ತರ್ತೀನಂದ್ರು. 10% ತರ್ಲಿಲ್ಲ. ನೋಟ್ ಬಂದಿ ಮಾಡಿದ್ರು. ನಮ್ಮೆಲ್ಲ ಹಿರಿಯರು ಹೋಗಿ ಎಲ್ಲ ಬ್ಯಾಂಕಿಗೆ ಪಾಳಿ ಹಚ್ಚಿ ಒಬ್ಬರ ಮ್ಯಾಗ ಒಬ್ಬರು ಬಿದ್ದು ಸುಮಾರು 174 ಮಂದಿ ಸತ್ರು. ಇದಕ್ಕೆ ಕೊಲೆ. ಇದಕ್ಕೆ ಕಾರಣ ಯಾರು? ಮೋದಿ. ಇದಕ್ಕೆ ಕಾರಣ ಮೋದಿ. ಕೊಲೆಗಡಕ ಮೋದಿ. ಮತ್ತೆ ರೈತರಿಗೆಲ್ಲರಿಗೆ ಕೊಲೆ ಮಾಡಲಿಲ್ವಾ? ಇದಕ್ಕೆಲ್ಲ ಕಾರಣೀಭೂತರು ಯಾರು? ಮೋದಿ, ಬಿಜೆಪಿ ಸರ್ಕಾರ. ಇಂಥವ್ರಿಗೆ ಓಟ್ ಹಾಕ್ಬೇಕಾ ನಾವು? ಇಂಥವ್ರಿಗೆ ಓಟ್ ಹಾಕ್ಬೇಕಾ? ಅರೆ ಈ ಕರ್ನಾಟಕದಲ್ಲಿ ನೋಡ್ರಿ, ಈ ಕಲಬುರಗಿಯಲ್ಲಿ ಒಂದೇ ಒಂದು ಕೆಲಸ ಮಾಡಿಲ್ಲ ಅವರು. ನೀವು 4-5 ಬಾರಿ ಉಮೇಶ್ ಜಾಧವ್ ಓಟ್ ಹಾಕಿದ್ರಪ್ಪ. ಏನ್ ಕೆಲಸ ಮಾಡ್ಯಾರಪ್ಪ ನೀವು ಹೇಳ್ರಿ? ಒಂದೇನ ಕೆಲಸ ಮಾಡ್ಯಾರ ಕಲಬುರಗಿಗೆ? ಯಾವ ದಿಕ್ಕಿಗೆ ಹೋರಿ? ಪೂರ್ವ ಕೋರಿ, ಪಶ್ಚಿಮ ಕೋರಿ, ಉತ್ತರ ಕೋರಿ, ದಕ್ಷಿಣ ಕೋರಿ, ಯಾವ ದಿಕ್ಕಿದ್ರು ಒಂದು ಬಿಲ್ಡಿಂಗ್ ಕಟ್ಸಿಲ್ರಿ, ಒಂದು ಮನೆ ಕೊಟ್ಟಿಲ್ಲ. ಅರೆ ಇವ್ರಿಗೆ ಯಾಕೆ ಹಾಕ್ಬೇಕು ಓಟ್? ನಾವು ಇಂಥವ್ರಿಗೆ ಓಟ್ ಹಾಕ್ಬೇಕಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಇವರು ಸುಳ್ಳು ಹೇಳೋರು. ಬರೇ ಜಾತಿಗಳ ಮಧ್ಯೆ ಜಗಳ ಹಚ್ಚೋರು. ಬರೇ ಹಿಂದೂ ಮುಸ್ಲಿಂ ಜೈ ಶ್ರೀರಾಮ್. ಇದು ಉಳ್ಳಾಕ್ ಬರ್ತದ? ಇದು ರೈತರು ಹೊಟ್ಟೆ ತುಂಬತದ? ಜನರು ಹೊಟ್ಟೆ ತುಂಬತದ? ತಾಯರ ಬದುಕು ಬಂಗಾರ ಆಗ್ತದ? ರೈತರ ಬದುಕು ಬಂಗಾರ ಆಗ್ತದ? ಏನೂ ಇಲ್ಲ. ಬರೇ ಹಿಂದೂ ಮುಸ್ಲಿಂ ಜೈ ಶ್ರೀರಾಮ್. ಇದು ನಡೆಯಲ್ಲ. ಇವತ್ತೆಲ್ಲ ದೇಶದ ಜನ, ಕಲಬುರಗಿ ಜಿಲ್ಲೆಯ ಜನ ಇವತ್ತಿನ ದಿವಸ ಎಲ್ಲರೂ ಶಾಣ್ಯರಾಗ್ಯಾರ. ಅದಕ್ಕೆ ಇವತ್ತಿನ ದಿವಸ ಈ ಸುಳ್ಳು ಹೇಳ್ತಕ್ಕಂತ ಮೋದಿ ಅವರಿಗೆ ಓಟ್ ಹಾಕ್ಬಾಡ್ರಿ. ಸುಳ್ಳು ಹೇಳ್ತಕ್ಕಂತ ಉಮೇಶ್ ಜಾಧವ್ ಅವರಿಗೆ ಓಟ್ ಹಾಕ್ಬಾಡ್ರಿ. ಅಫ್ಜಲ್ಪುರ್ ಮತಕ್ಷೇತ್ರದ ಜನರಿಗೆ ನಾನು ವಿನಂತಿ ಮಾಡ್ತೀನಿ. ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎಂ ಆರ್ ಪಾಟೀಲ್ ಸಾಹೇಬ್ರು, ನೀವು ಎಲ್ಲರ ಹೋರಿ, ಯಾವ ಊರಾಗಿರ ಹೋರಿ, ಒಂದಿಲ್ಲ ಒಂದು ಅವ್ರ ಕೆಲಸ ಕಾಣ್ತಾವ. ಯಾವ ಊರಾಗಿರ ಹೋರಿ ನೀವು? ಏನೇ ಆಗ್ಲಕ್ಕ ಈ ಸಲ ರಾಧಾಕೃಷ್ಣ ಸಾಹೇಬ್ರಿಗೆ ಮಾತ್ರ ನಾವು ಕೊಡ್ಬೇಕಂತ ಯುನಾನಿಮಸ್ಲಿ ಒಂದೇ ಒಂದು ಹೆಸರು ನಾವು AICC ಕಳಿಸ್ಕೊಟ್ಟೇವೆ. BR ಪಾಟೀಲ್ ಮುಂದಾಳತ್ವದಲ್ಲಿ ಅವ್ರು ಬಂದಿದ್ದಾರೆ. ತಾಯಂದಿರೆ, ನೀವು ಸರಿಯಾಗಿ ಕೇಳ್ರಿ. ನೀವು ರಾಧಾಕೃಷ್ಣ ಸಾಹೇಬ್ರಂದ್ರೆ ತಾಯಿಯ ಬಲಿಯಲ್ಲಿ ಗುಣ ಇರ್ತಾವ. ತಾಯಿಯ ಗುಣದಾಗ ತಾಯಿಯ ಹೃದಯವಂತ. ತಾಯಿಯ ಹೃದಯ ಹೆಂಗಿರ್ತದ ಅನ್ನೋದು ಹೇಳ್ತೀನಿ. ಒಬ್ಬ ಮಗ ದಡ್ಡಿದ್ದ. ಏನಾಗಿದ್ರು ಮೊಬೈಲ್ ತಾಯಿಯ ಇದು ಕರೆಕ್ಟ್ ಬಂತು ನೋಡಿ. ತಾಯಿಯ ಹೃದಯವಂತ ಅಂತ ಯಾರಿಗಂತಾರಂದ್ರೆ ಹೇಳ BR ಪಾಟೀಲ್ ದಡ್ಡಿದ್ದ ಮಗ, ಬಹಳ ದಡ್ಡಿತ್ತು, ಓದಿದಿಲ್ಲ ಬರ್ದಿದಿಲ್ಲ. ತಾಯಿ ಲಗ್ನ ಆಗತ್ತಾನ ತಾಯಿ ಬಲಿ ಇರ್ತಿದ್ದ. ಲಗ್ನ ಆದ ಕೂಡಲೇ ತಾಯಿ ಬಿಟ್ಟ ಮಗನ ಸರಿ, ಹೆಂಡತಿ ಸರಿ ಉಳ್ಳಾಕತ್ತ. ತಾಯಿ ಬಳಿ ದುಡ್ಡಿದ್ದು ಜನ ಬಂಗಾರ ಬೆಳ್ಳಿ ಮಾಡಕ್ಕೆ ಏನೋ ಕಷ್ಟಪಟ್ಟು ದುಡ್ಡು ಇಟ್ಕೊಂಡಿದ್ದು. ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಸಲ ನಾವೆಲ್ಲರೂ ಈ ನಮ್ಮ ರಾಧಾಕೃಷ್ಣರವರಿಗೆ ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷದ ಕೈಯನ್ನು ಬಲಪಡಿಸಬೇಕು. ಹಾಗೂ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಹಾಗೂ ಕರ್ನಾಟಕ ಸರ್ಕಾರದಲ್ಲಿದ್ದಂಥ ಎಲ್ಲ ಕಾಂಗ್ರೆಸ್ ಪಕ್ಷದವರಿಗೂ ತಾವು ಇವರಿಗೆ ಮತ ಹಾಕಿ ಆರಿಸಿ ತಂದು ಹಿಂದೆ ಮಾಡಿದ ನಾವು ತಪ್ಪು. ಯಾಕಂದ್ರೆ 10 ವರ್ಷಗಳ ಹಿಂದೆ ನಾವು ಮಾಡಿದ್ದೆವು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಓಟ್ ಹಾಕಲಾರದು ಒಂದು ದೊಡ್ಡ ತಪ್ಪಾಗಿದೆ. ಆ ಪ್ರಾಯಶ್ಚಿತ್ತವನ್ನು ಇವತ್ತು ಇವರಿಗೆ ಓಟ್ ಹಾಕಿ ನಾವು ಇವತ್ತು ಅದನ್ನು ನಿಜವಾಗಿ ಉಳಿಸಬೇಕು. ಅದಕ್ಕಾಗಿ ತಾವೆಲ್ಲರಿಗೂ, ಹತ್ತನೂರು ಗ್ರಾಮದವರಿಗೂ, ಸುತ್ತಮುತ್ತಲ ಎಲ್ಲ ಹಿರಿಯರಿಗೂ ಈ ಒಂದು ಪದೇ ನಾನು ಬೇಡಿಕೊಳ್ಳುವುದೇನೆಂದರೆ, ಯಾಕೆ ಈ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಹಾಕಬೇಕಂದ್ರೆ, ಯಾಕಂದ್ರೆ ಈ ಹತ್ತನೂರು ಗ್ರಾಮದ ಕಥೆ ಹಿಸ್ಟರಿ ಬಹಳ ಹಿಂದಿನಿಂದ ಬಂದಿದೆ. ಯಾಕಂದರೆ ಎಂ ಆರ್ ಪಾಟೀಲ್ ಅವರು ಫಸ್ಟ್ MLA ನಿಂತಿದ್ದರು. ಆ ಟೈಮ್ನಲ್ಲಿ ಇಲ್ಲಿ ಇವರು ಅಪೋಸಿಷನ್ ಪಾರ್ಟಿದವ್ರು ಬಂದ್ರೆ ಎಲ್ಲರೂ ಒಂದೇ ಒಕ್ಕಟ್ಟಿತ್ತು. ಇಲ್ಲಿ ಒಂದೇ ಒಬ್ಬರಿಗೆ ಯಾರಿಗೆ ಹೇಳ್ತೇವೆ ಅವರಿಗೆ ಓಟ್ ಹಾಕಬೇಕು ಅನ್ನೋ ಒಂದು ಪ್ರವೃತ್ತಿ ಇತ್ತು. ಅದೇ ಪ್ರಕಾರ ಈಗಾದರೂ ತಾವೆಲ್ಲರೂ ಅದೇ ಒಂದು ಪ್ರವೃತ್ತಿ ಇಟ್ಕೊಂಡು ಒಂದೇ ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಸದಸ್ಯಂತ ರಾಧಾಕೃಷ್ಣನವರಿಗೆ ತಾವೆಲ್ಲರೂ ಒಂದಾಗಿ, ಅದರಲ್ಲಿ ತಾಯಂದಿರು, ಹೆಣ್ಣು ಮಕ್ಕಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು
ಸವಲತ್ತುಗಳನ್ನು ಕೊಟ್ಟಿದೆ. ತಾವು ಅವೆಲ್ಲನೂ ನೆನಪಿನಲ್ಲಿಟ್ಟುಕೊಂಡು ಈ ನಮ್ಮ ರಾಧಾಕೃಷ್ಣ ಅವರಿಗೆ ಹಾಕಿ, ಯಾಕಂದ್ರೆ ರಾಧಾಕೃಷ್ಣ ಅವರಿಗೆ ನಾನು 35 ವರ್ಷ ನೋಡ್ಕೊತೀನಿ. ಅವರು ಯಾವ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸಲುವಾಗಿ ಬಹಳ ದುಡಿದಿದ್ದಾರೆ. ಎಲ್ಲ ನಮ್ಮ ಹಳ್ಳಿಗಳಿಂದ ಪರವಾಗಿಲ್ಲ, ಅವರು ಇರೋದು ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ. ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಸಾಲ ಮುಟ್ಟಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇವತ್ತು ನಮ್ಮ ಸಾಲ ಎಷ್ಟಿದೆ ಅಂದ್ರೆ ವರ್ಷ 2022ರಲ್ಲಿ ನಮ್ಮ ರೈತರ ಸಾಲ ಒಟ್ಟು 18,800,500 ಕೋಟಿ ರೂಪಾಯಿ. ಬಂಡವಾಳಗಾರರದು ಸಾಲ 14 ಲಕ್ಷ ಕೋಟಿ ರೂಪಾಯಿ. ಆ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಎಷ್ಟು? 14 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರ ಸಾಲ ಮನ್ನಾ ಮಾಡೋದು. ಕಾರ್ಖಾನೆದಾರ ಸಾಲ ಮನ್ನಾ ಮಾಡೋದು. ನಮ್ಮ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ಅವರು 21 ಜನಕ್ಕೆ 48 ಲಕ್ಷ ಕೋಟಿ ಸಹಾಯವನ್ನ ಮಾಡಿದ್ದಾರೆ. ಇದು ಬೇಕಾಗಿತ್ತ? ಇದು ಮಾನ್ಯ ಪ್ರಧಾನಮಂತ್ರಿಗಳು ದಿನಕ್ಕೆ 4 ಸಲ ಬಟ್ಟೆ ಬದಲಾಯಿಸ್ತಾರೆ. ಈ ಬಡ ದೇಶದಲ್ಲಿ 4 ಸಲ ಬಟ್ಟೆ ಬದಲಾಯಿಸೋದು ಬೇಕಾ? ಇದೇನು ನಾಟಕ ಕಂಪನಿನ? ಇದೇನು ಸಿನಿಮಾನ? ಈ ಡೋಂಗಿತನ ಅಲ್ವಾ ಇದು? ನಮ್ಮ ಪ್ರಧಾನಮಂತ್ರಿ ಹತ್ರ ಒಟ್ಟು 6 ಕಾರುಗಳು ಬಂದವು ಹೊಸದಾಗ. ಆ 6 ಕಾರುಗಳ ಕಿಮ್ಮತ್ತು 82 ಕೋಟಿ. 82 ಕೋಟಿ. ನಿಮಗೆ ಓಡಾಡಲಿಕ್ಕೆ ಸರಿಯಾದ ಬಸ್ಗಳಿಲ್ಲ, ಇಲ್ಲಿ ಓಡಾಡಲಿಕ್ಕೆ ಎತ್ತಿನ ಬಂಡಿ ಇಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿಗೆ 82 ಕೋಟಿ ರೂಪಾಯಿ ಖರ್ಚು ಮಾಡಿ 6 ಕಾರುಗಳು ಖರೀದಿ ಮಾಡಿದ್ದಾರೆ. ಅದೇ ತರ ವಿಮಾನಗಳು ಖರೀದಿ ಮಾಡಿದ್ರು. 8,500 ಕೋಟಿ ರೂಪಾಯಿ ಒಂದು ವಿಮಾನ. ಒಟ್ಟು 17,000 ಕೋಟಿ ರೂಪಾಯಿ ಖರ್ಚು ಮಾಡಿ 4 ವಿಮಾನ ತಂದ್ರು. ಇದು ಯಾವ ದುಡ್ಡಿದು? ಅವ್ರ ಪೆನ್ನು ಉಪಯೋಗ ಮಾಡಂತ ಪೆನ್ನು 2.5 ಲಕ್ಷದ್ದು, ಅವ್ರ ಚಸ್ಮಾ 1.5 ಲಕ್ಷದ್ದು. ಪಾರ್ಲಿಮೆಂಟ್ ಇತ್ತು, ನಮ್ಮ ಬ್ರಿಟಿಷ್ ಕಟ್ಟಿದ ಪಾರ್ಲಿಮೆಂಟ್. ಅಲ್ಲಿ ನೆಹರೂಜಿ ರಾಜ್ಯ ಆಳಿದ್ರು, ಇಂದಿರಾ ಗಾಂಧಿ ಆಳಿದ್ರು, ವಾಜಪೇಯಿ ಆಳಿದ್ರು, ಚೌಧರಿ ಚರಣ್ ಸಿಂಗ್ ಆಳಿದ್ರು, ಚಂದ್ರಶೇಖರ್ ಆಳಿದ್ರು, ಮನಮೋಹನ್ ಸಿಂಗ್ ಆಳಿದ್ರು. ಇವರಿಗೆ ಹೊಸ ಪಾರ್ಲಿಮೆಂಟ್ ಕಟ್ಟುವಂತ ಅವಶ್ಯಕತೆ ಏನಿತ್ತು? ತಮ್ಮ ಸ್ವಂತ ಮನೆ ಕಟ್ಟುವುದಕ್ಕೆ ಪ್ರಧಾನಮಂತ್ರಿ ಮೋದಿಯವರು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾ ಇದ್ದಾರೆ. 500 ಕೋಟಿ ರೂಪಾಯಿ ನಮ್ಮ ಬಡವರಿಗೆ ನಾವು ನೋಡಿದ್ವಿ. ಈಗ ತಿಪ್ಪಣ್ಣಪ್ಪ ನಾವು ಬರುವಾಗ ಪತ್ರದಲ್ಲಿದ್ದೀರಿ. ಇಂಥ ಕೆಟ್ಟ ಬಿಸಿಲ ಪತ್ರದಾಗ ಹೆಂಗೆ ಬದುಕ್ತಿರೋ ಪಾಪ ನೀವು ಗೊತ್ತಿಲ್ಲ. ಎಂ ಪಾಟೀಲ್ ಸಾಹೇಬ್ರೆ, ವಿ ಪಾಟೀಲ್ ಸಾಹೇಬ್ರೆ, ಉಬ್ಬಾಳಪ್ಪ ಕಮ್ಮಕ್ನೂರವ್ರೆ, ಮತ್ತೆ ಈ ಗ್ರಾಮದ ಹಿರಿಯರಾದ ಅಪೂರ್ವ ಪಾಟೀಲ್ ದತ್ತನ್ ಸಾಹೇಬ್ರೆ, ರಾಜಗೋಪಾಲ್ ರೆಡ್ಡಿ ಅವರೇ, ಮಾತೇಶ್ ಅವರೇ, ಮತ್ತೆ ಪಾಟೀಲ್ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳೇ, ಎಲ್ಲರೂ ಬೇರೆ ಎಲ್ಲ ಮಾತಾಡಿದ್ದಾರೆ. ಗ್ಯಾರಂಟಿ ಎಲ್ಲ ತಲುಪ್ತಾ ಇದೆ. ನಾನು 2 ಮಾತಲ್ಲಿ ಹೇಳ್ತೀನಿ. ಈ ಅಭ್ಯರ್ಥಿ ಕ್ಷೇತ್ರದಿಂದ ತಾವು ಆಯ್ಕೆ ಮಾಡಿ ಬಹುಮತದಿಂದ ಗಳಿಸಿದ್ರೆ ನಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕಳಕಳಿಯಾಗಿ ವಿನಂತಿದ್ದೀನಿ. ಈ ಸ್ಕೀಮ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಅಭಿವೃದ್ಧಿ, ಗುಲ್ಬರ್ಗ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ನನ್ನ ಪ್ರತಿಯೊಂದು ಬಹುಮತ ಗೆಲ್ಲಿಸಿ ಅಂತ ಹೇಳಿ ತಮ್ಮನ್ನು ಇನ್ನೊಂದ್ಸಲ ಕಳಕಳಿಯಿಂದ ವಿನಂತಿ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮೆಹತಾಬ್ ಸೈಫನ್ ಸಾಬ್, रियान कुरैशी, मोजिन साहब बागवान, रसूल महबूब हंसली, नबीलाल अमीर साहब बागवान, हमीद माला साहब रुटगी, महबूब रुकोड़गी, महबूब बागवान, सैफन साहब बागवान, गुलाब माला साहब रुटगी. ಈ ಎಲ್ಲ ಯುವಕರು ಬಂದು ಇವರು ಪಕ್ಷಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಯುವಕರ ಮುಖಂಡದಲ್ಲಿ ದಯವಿಟ್ಟು ಸ್ವಲ್ಪ ಸಹಕಾರ ನೀಡಬೇಕು. ಸ್ವಲ್ಪ ಸೈಡ್ ಆಗಿರ್ಬೋದು ದಯವಿಟ್ಟು.